ಕಲರ್ಸ್ ಸರಿ ಹಿಂದೆ ಬಾ ಕಾಫಿ ಹಣ್ಣು ಇಷ್ಟ ರೆಡ್ ಉಂಟಲ್ಲ, ರೆಡ್ ತೆಗೆದುಬಿಟ್ಟು ರೋಬಸ್ಟ್ ಆಗಲಿ, ರೆಡ್ ಹಣ್ಣು ಉಂಟಲ್ಲ ನಾವು ಗಿಡದಲ್ಲಿ ನೋಡ್ದಾವಲ್ಲ ಅದನ್ನ ತೆಗೆದುಬಿಟ್ಟು ಬಿಸಿಲಿ ಹಾಕಿ ಡ್ರೈ ಮಾಡ್ತೇನೆ. 8 ರಿಂದ 10 ದಿವಸ ಬೇಕು ಡ್ರೈ, ಸನ್ ಡ್ರೈ. ಈ ಸ್ಕಿನ್ ಒಟ್ಟಿಗೆ ಇರ್ತದೆ. ಈಗ ಹೇಳ್ತೇವೆ ಚೇರಿ ಕಾಫಿ ಅಂತ ಹೇಳ್ತೇನೆ. ಇದೆಂತ ಪಾರ್ಚ್ಮೆಂಟ್ ಗ್ರೀನ್ ಕಾಫಿ ಅಂತ ಹೇಳ್ತೇನೆ. ಡೈರೆಕ್ಟ್ ಹಣ್ಣು ಕೊಯ್ತೇನೆ, ಒಂದು ಮಿಷಿನ್ ಹಾಕ್ತೇನೆ, ಮೇಲೆ ಸ್ಕಿನ್ ಹೋಗ್ಬಿಡ್ತದೆ, ಒಳಗಿಂದ ಸ್ಕಿನ್ ಒಟ್ಟಿಗೆ ಬರ್ತದೆ. 3 ಡೇಸ್ ಸಣ್ಣ ಡ್ರೈ ಮಾಡ್ತೇವೆ. ಇದು ಪಾರ್ಚ್ಮೆಂಟ್ ಗ್ರೀನ್ ಕಾಫಿ. ಫೈನಲ್ ಸ್ಕಿನ್ ತೆಗೆದ್ಮೇಲೆ ವೈಟ್ ಆಗ್ತದೆ. ಅರೇಬಿಕಾ ದೊಡ್ಡ ಬಿಗ್ ಬೀನ್ಸ್ ಗ್ರೀನ್ ಇರ್ತದೆ. ಇದು ರೋಬಸ್ಟಾ ಅಂತ ನಿಮಗೆ ಕಲರ್ ಡಿಮ್ ಸ್ವಲ್ಪ ಚಿಕ್ಕ ಬೀನ್ಸ್. ಇದು ಪೀಬ್ರಿ ಅಂತ ಹೇಳ್ತೇನೆ. ಪೀಬ್ರಿ ಅಂತ ಹೇಳಿದ್ರೆ ಒಂದು ಬಂಚಲ್ಲಿ 30 to 40 ಫ್ರೂಟ್ ಇರ್ತದೆ. ಅಲ್ಲಿ ಎಲ್ಲ ಜಾಸ್ತಿ 2 ಸೀಡ್ಸ್ ಇರ್ತದೆ. ಒಂದೊಂದ್ಸಲ ಈ ಸೀಡ್ಸ್ ಅಂತ ಮೆಚುರಿಟಿ ಆಗೋದಿಲ್ಲ, ಸಿಂಗಲ್ ಬೀನ್ಸ್ ಇರ್ತದೆ, ಗೋಲ್ಡ್ ಇರ್ತದೆ. ಈಗ ಪೀಬ್ರಿ ಅಂತ ಹೇಳ್ತೇನೆ. ಇದು 3 ನಮ್ಮ ರೋಸ್ಟ್ ಅಂದ್ಮೇಲೆ ಲೈಟ್ ರೋಸ್ಟ್, ಮೀಡಿಯಂ ರೋಸ್ಟ್, ಡಾರ್ಕ್ ರೋಸ್ಟ್ ಅಲ್ಲಿ ಬೇರೆ ಬೇರೆ ಆಗ್ತದೆ. ಲೈಟ್ ರೋಸ್ಟ್ ಅಲ್ಲಿ ಸ್ವಲ್ಪ ಕಡುವ ಕಮ್ಮಿ ಇರ್ತದೆ, ಡಾರ್ಕ್ ರೋಸ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಈ ಚಿಕೋರಿ ರೂಟ್ ಮೇಡಮ್, ಈ ಚಿಕೋರಿ ಪೌಡರ್ ಇಷ್ಟ ಬಾಯ್ ಕ್ಯಾಟ್ ಪೂಪ್ ಬಿಲ್ಲಿ ಕ್ಯಾಟ್ ಪೂಪ್ ಇದೆಂತ ಮಾಡಿದ್ರೆ ನೀರಿಗೆ ಹಾಕಿಬಿಟ್ಟು ತೊಳೆದ್ಬಿಟ್ಟು ಸ್ಕಿನ್ ತೆಗೆದ್ಮೇಲೆ ವೈಟ್ ಇರ್ತದೆ. ಈಗ ಎಂತ ಮಾಡಿದ್ರೆ ಗ್ರೀನ್ ಬೀನ್ಸ್ ನಾವು ರೋಸ್ಟಿಂಗ್ ಮಿಷಿನ್ಗೆ ಹಾಕ್ತೇವೆ.